ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಲಕ್ಷ ದೋಖಾ ಮಾಡಿರ್ತಕ್ಕಂಥ ಘಟನೆ. ವೃದ್ಧೆಯ ಅಕೌಂಟ್ನಿಂದ 50 ಲಕ್ಷ ರೂಪಾಯಿ ದೋಖಾ, ಅಂದರೆ 50 ಲಕ್ಷ ರೂಪಾಯಿ ಎತ್ಬಿಟ್ಟಿದ್ದಾರೆ. ಪಾಪ ಆ ವೃದ್ಧೆ FD ಮಾಡಿಸೋದಕ್ಕೆ ಅಂತ ಬ್ಯಾಂಕ್ಗೆ ಬಂದರೆ RTGS ಸೈನ್ ಮಾಡಿಸ್ಕೊಂಡು RTGS ಮೂಲಕ ಹಣವನ್ನು ತಮ್ಮ ಅಕೌಂಟ್ಗೆ ವರ್ಗಾವಣೆ ಮಾಡ್ಕೊಂಡಿರೋದು. ಬ್ಯಾಂಕ್ನ ಡೆಪ್ಯೂಟಿ ಮ್ಯಾನೇಜರ್ ಲೇಡಿ ಆಕೆಯಿಂದಲೇ ಮೇಘನಾ ಅಂತ ಆಕೆ ಹೆಸರು. ಆಕೆ ವಂಚನೆ ಮಾಡಿರೋದು ಎಲ್ಲಿ ಅಂದರೆ ಜಯನಗರ ಖಾಸಗಿ ಬ್ಯಾಂಕ್ನ ಮ್ಯಾನೇಜರ್ ಮಾಡಿರ್ತಕ್ಕಂಥ ಮೋಸ. ಈಗ ಸದ್ಯಕ್ಕೆ ಬ್ಯಾಂಕ್ ಮ್ಯಾನೇಜರ್ ಮೇಘನಾ ಮತ್ತು ಪತಿ ಶಿವಪ್ರಸಾದ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಸೇರಿ 4 ಜೈಲ್ಗಟ್ಟಿದ್ದಾರೆ. ಆಮೇಲೆ ಇವರೆಲ್ಲರಿಗೂ ಗೊತ್ತಿರುತ್ತೆ, ಒಂದು ವೇಳೆ ಈ ಥರ ಲಕ್ಷ ದುಡ್ಡು ಎತ್ತಿದರೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಬರ್ತಾರೆ, ನಾವು ಅರೆಸ್ಟ್ ಆಗ್ತೀವಿ ಅನ್ನೋದು ಗೊತ್ತಿಲ್ಲದೇನೆ ಈಗ 50 ಲಕ್ಷ ದಕ್ಕಿಸ್ಕೊಳ್ಳೋಕ್ಕಾಗುತ್ತಾ ಇವ್ರ ಕೈಲಿ? ಖಂಡಿತ ಆಗಲ್ಲ. ಬಟ್ ನೋಡಿ, ಯಾರೋ ಒಬ್ಬರು ವೃದ್ಧೆ ಅಂತೆ, ಆಕೆಯನ್ನು ಪರಿಚಯಿಸ್ಕೊಂಡು ಮೇಘನಾ ಅವರು ನೀವು ಯಾಕೆ ಬರ್ತೀರಾ ಬ್ಯಾಂಕ್ ತನಕ, ಎಲ್ಲ ನಾನೇ ಮಾಡಿಕೊಡ್ತೀನಿ, ಇಲ್ಲೊಂದು ಸೈನ್ ಮಾಡಿ ಅಂತ ಮೋಸದಿಂದ ಸೈನ್ ತೊಗೊಂಡು ಈ ಥರ ಮೋಸ ಮಾಡಿರ್ತಕ್ಕಂಥದ್ದು. ಮಾರ್ಚ್ 3ನೇ ತಾರೀಕಿಗೆ ಒಬ್ಬರು ಸೀನಿಯರ್ ಸಿಟಿಜನ್ ಸಾವಿತ್ರಮ್ಮ ಅಂತ 76 ವರ್ಷ ಗಿರಿನಗರದವರು, ಅವರು ಕಂಪ್ಲೇಂಟ್ ಮೇಲೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಆ ಕೇಸ್ ಸಾರಾಂಶ ಅಂದರೆ, ಇವರು ಇಂಡಸ್ಇಂಡ್ ಬ್ಯಾಂಕ್ಗೆ ಹೋಗೋದ ನಂತರ ಅಲ್ಲಿ ಒಬ್ಬರು ಡೆಪ್ಟಿ ಮ್ಯಾನೇಜರ್ ಇರ್ತಾರೆ, ಮೇಘನಾ ಅಂತ. ಅವರು ಒಂದು ಆಪರ್ಚುನಿಟಿ ನೋಡಿಬಿಟ್ಟು ಅವರಿಗೆ ಬೇರೆ ಕಡೆ ಸಿಗ್ನೇಚರ್ ತಗೊಂಡು ಚೀಟಿಂಗ್ ಉದ್ದೇಶದಿಂದ ಅವರು ಒಬ್ಬರು ಸ್ನೇಹಿತರ ಜೊತೆ ಸೇರಿಬಿಟ್ಟು ಬೇರೆ ಅಕೌಂಟ್ಗೆ 50 ಲಕ್ಷ ಅಮೌಂಟು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ತದನಂತರ ಅವರು ಅವ್ರ ಪ್ಲ್ಯಾನ್ ಅವ್ರ ಜೊತೆ ಯಾವ ರೀತಿಯಲ್ಲಿ ಡಿವೈಡ್ ಮಾಡಬೇಕು ಆ ಉದ್ದೇಶದಿಂದ ಇದೆಲ್ಲ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಆ ವೃದ್ಧೆಗೆ ಅಷ್ಟು ಗೊತ್ತಾಗ್ಲಿಲ್ವಾ ಸೈನ್ ಮಾಡಬೇಕಾದ್ರೆ ಇದೇನೋ ಮೋಸ ಆಗ್ತಾ ಇದೆ ಅಂತ? ಮೋಸ ಹೋಗಿರೋದು ಗೊತ್ತಾಗಿದ್ದು ಹೇಗೆ? ಮತ್ತು ಈ ಘಟನೆಯಲ್ಲಿ ಆ ಮೇಘನಾ ಅನ್ನುವ ಪತಿ ಶಿವಪ್ರಸಾದ್ ಇವ್ರ ಪಾತ್ರ ಏನು ಅಂತ? ಅರವಿಂದ್, ಸಾಮಾನ್ಯವಾಗಿ ಬ್ಯಾಂಕ್ ಅಧಿಕಾರಿಗಳು ಅಂತಂದಾಗ ಅವರು FD ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಆಮಿಷವನ್ನು ಮಾಡಿದ್ದಾರೆ. ಜೊತೆಗೆ ಯಾವಾಗ ಇವರು ಪದೇ ಬ್ಯಾಂಕ್ಗಳಿಗೆ ಸಹಾಯವನ್ನು ಕೇಳ್ಕೊಂಡು ಹೋಗ್ತಿರ್ತಾರೋ ಅದಕ್ಕೆ ನೀವು ಪದೇ ಬರೋದ್ರಿಂದ ಸಮಸ್ಯೆ ಆಗುತ್ತೆ ಅಂತೇಳಿ ಅವರ ಮನವರಿಕೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲ ಒಂದು ಕಡೆ ಹೆಲ್ಪ್ ಮಾಡ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅವ್ರು ಹೇಳಿದಂಥ 2 ಖಾಲಿ ಚೆಕ್ಗಳಿಗೆ ಸಹಿ ಮಾಡಿರುವಂಥದ್ದು. ಅದಾದ ಬಳಿಕ ಅವರು ಏನು RTGS ಮಾಡಲಿಕ್ಕೆ ಏನು ಅನುಕೂಲ ಆಗಬೇಕಂತ ಅವೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ. ತದನಂತರ 50 ಲಕ್ಷದಷ್ಟು, ಅಂದರೆ ಈ ಒಂದು ಮಾಹಿತಿ ಪ್ರಕಾರ ಗಂಡ ಹೆಂಡತಿ ಇಬ್ಬರೂ ಸೇರಿ ಈ ಒಂದು ಪ್ಲಾನನ್ನು ಮಾಡಿದ್ರು ಅನ್ನುವಂಥ ವಿಚಾರಗಳು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಆ ಕಾರಣಕ್ಕಾಗಿ ಇಬ್ಬರು ದಂಪತಿಗಳನ್ನು ಈಗ ಬಂಧಿಸಿರುವಂಥದ್ದು. ಅದರ ಜೊತೆಗೆ ಇವರು ಹಿಂದೆ ಪ್ಲಾನನ್ನು ಕೊಟ್ಟಿದ್ದಂಥ ಒಟ್ಟು 4 ಜನ ಆರೋಪಿಗಳನ್ನು ಬಂಧಿಸಿರುವಂಥ ಗಿರಿನಗರ ಪೊಲೀಸರು 4 ಜನರನ್ನು ಕೂಡ ಜೈಲಿಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನಾಗೇಶ್, ಧನ್ಯವಾದ. ಸೊ ಒಟ್ಟಾರೆ ಬಿ ಕೇರ್ಫುಲ್. ಬ್ಯಾಂಕಲ್ಲಿ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿಗೆಲ್ಲ ಸೈನ್ ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲೂ ವೃದ್ಧರು ಅಂತಂದರೆ ಬಹಳ ಬೇಗ ಬ್ಯಾಂಕ್ನವರೇ ಯಾಮಾರಿಸ್ತಾರೆ. ಈಗ ಸದ್ಯಕ್ಕೆ 4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಈ ಘಟನೆಯಲ್ಲಿ.